ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ನಮ್ಮ ಬೆಡ್ ಹೊಡೆದಿದ್ದಾರಲ್ಲ, ಇವತ್ತು ಡ್ರಿಪ್ ಪೈಪ್ ಎಳಿಬೇಕಾಯ್ತು ಬೆಡ್ ಮೇಲೆಗೆ. ಯಾರು ಇಲ್ಲ, ನಾನು ಒಬ್ಬನೇ ಇರೋದು. ಅದಕ್ಕೋಸ್ಕರ ನಾನು ಮಾಡಿದ್ದೆ ಅಂದರೆ ಇದು ಮಾಡ್ಕೊಂಡಿದ್ದೀನಿ ಉಪಯೋಗ. ಏನಪ್ಪ ಅಂದರೆ ಇದು 2 ಕಡ್ಡಿ ಬಂದು ಕತ್ತಿರಿ ಥರ ಕಟ್ಬಿಟ್ಟು ಕುಚ್ಚಿದ್ದೀನಿ ಈ ಸೈಡು. ಅದು ಮತ್ತು ಇನ್ನೊಂದು 2 ಕಡ್ಡಿ ಬಂದು ಬೆಡ್ ಮೇಲೆ ಕುಚ್ಚಿದ್ದೀನಿ ಅಲ್ಲೊಂದು ಇಲ್ಲೊಂದು. ಏನಕ್ಕಪ್ಪ ಅಂದರೆ ನಾನು 4 ಪೈಪ್ ಎಳಿತಾರೋದು ಒಂದೇ ಸರಿ. ಅದಕ್ಕೋಸ್ಕರ ಅದು ಪೈಪ್ಗಳು ತಿರ್ಗಾ ಇದಾಗುತ್ತೆ, ಮಿಕ್ಸ್ ಆಗೋಗುತ್ತೆ. ತಿರ್ಗಿ ಬಿಡಿಸ್ಬೇಕಂದ್ರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕೊಂಡೋಗಿ ಏನಾಗುತ್ತೆ, ಒಂದು ಎಳಿಬೇಕಾದ್ರೆ ಕ್ಲೀನಿಕ್ಕೆಲ್ಲ ಸಪ್ರೇಟ್ ಆಗ್ಬಿಟ್ಟು ಪೈಪು ಮತ್ತು ಆರಾಮಾಗಿ ಬೆಡ್ ಮೇಲೆ ಎತ್ತಾಕ್ಬಿಡ್ಬೋದು, ಟೆನ್ಷನ್ ಇರಲ್ಲ. ಇಲ್ಲೊಂದು 4 ಪೈಪ್ ಮಿಕ್ಸ್ ಆಗಿ ತೆಗಿಯೋಷ್ಟೊಟ್ಟಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಹಂಗೆ ಇದು ಕೂಡ ಪ್ರಾಬ್ಲಮ್ ಕೂಡ ಆಗುತ್ತೆ, ತೆಗಿಯೋದಕ್ಕೆ ಲೇಟ್ ಆಗುತ್ತೆ. ನೀವು ಈ ಥರ ಯಾರನ್ನ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. कौन है ये लोग? कहाँ से आते हैं? ಆ ಡ್ರಿಪ್ ಪೈಪಲ್ಲಿ ಎಳ್ದಿದ್ದಾದ್ಮೇಲೆ ಹೊಸ ಡ್ರಿಪ್ ಎಳಿಬೇಕಾಯ್ತು. ನಮ್ಮ ಡಬಲ್ ಡ್ರಿಪ್ ಆಗ್ತಾರದು. ಇದಾದಪ್ಪ ಅಂದರೆ ಗಂಗಾ ಕಾವೇರಿ ಅಂತ ಹೇಳೋ ಡ್ರಿಪ್ ಇದು. ಇದು ಬಂದು ಮೊದಲು ನಾನು ತಂದು 1 ವರ್ಷ ಮೇಲೆ ಆಗಿದೆ ಡ್ರಿಪ್ಪು. ಅದು ಬಂದು ಒಂದು ರೋಲ್ ಮಿಗ್ಲಿತ್ತು. ಅದು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಹೊಸ ತೊಗೊಂಡು ಬೇರೆದು ಯಾಕೆ ಹಾಕೋದಂತ ಇದನ್ನೇ ಹಾಕ್ತಾಯಿದ್ದೀನಿ ಇವಾಗ. ಇದು ಒಂದು ರೋಲ್ ಇದೆ. ಇದು ಬಂದು 900 ಮೀಟ್ರ್ ಬರುತ್ತೆ, 1000 ಮೀಟ್ರ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅಂಗಡಿಯವರು. ಇದು ಬರೋದು 900 ಮೀಟ್ರೆ. ಇದು ಬಂದು 2900 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ಒಂದು ರೋಲು. ಅದು ಬಂದು ಡ್ರಿಪ್ಪು ಗಂಗಾವರಿ ಬಂದು 21 ಲೈನ್ಗೆ ಆಗೈತೆ. ಇನ್ನು ಸಾಲಲ್ಲ, ಮತ್ತು ಇನ್ನು 2-3 ರೋಲ್ ಬೇಕಾಗುತ್ತೆ. ನನ್ನ ಬಂದು 1500 ರೂಪಾಯಿ ಬೀಳುತ್ತೆ ರೋಲು. ಇದೊಂದು 3 ರೋಲ್ ಎತ್ಕೊಂಬಂದು ಹಾಕಿ ಮುಗಿಸಿದ್ದೀನಿ ಫ್ರೆಂಡ್ಸ್.